ಮತ್ತೊಂದು ಕಡೆ ಬೈ ಎಲೆಕ್ಷನಲ್ಲಿ ಮತ್ತೊಂದು ಭರ್ಜರಿ ಗೆಲುವೇನೆ. ಯಾಕೆಂದರೆ ವಿಧಾನಸಭಾ ಚುನಾವಣೆಯಲ್ಲಿ 135 ಗೆಲುವನ್ನು ದಾಖಲು ಮಾಡಿದಂಥ ಕಾಂಗ್ರೆಸ್ ಗ್ಯಾರಂಟಿ ಒಂದು ಕಡೆ ಕೈ ಹಿಡಿದಿತ್ತು. ಮತ್ತೊಂದು ಕಡೆ ಕಾಂಗ್ರೆಸ್ ಈ ಬೈ ಎಲೆಕ್ಷನ್ನಲ್ಲಿ 3ಕ್ಕೆ 3 ಸ್ವೀಪ್. ಈ +2 ಆಯ್ತು ಅವ್ರಿಗೆ. +2 ಆಯ್ತು. ಈಗ ಸಂಡೂರು ಉಳಿಸ್ಕೊಳ್ಳೋದ್ರ ಜೊತೆಗೆ ಚನ್ನಪಟ್ಟಣ ಶಿಗ್ಗಾವಿನ ಎಳ್ಕೊಂಡ್ಬಿಟ್ರು. ಸೊ ಈ ಬೈ ಎಲೆಕ್ಷನ್ನಲ್ಲಿ ಈ ಒಂದು ಗೆಲುವಿನ ಬೆನ್ನಲ್ಲೇ ಈಗ ಒಂದಷ್ಟು ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ. ಲೆಕ್ಕಾಚಾರಗಳು, ಆಕ್ಟಿವಿಟಿ ಜೊತೆಗೆ ಲೆಕ್ಕಾಚಾರಗಳು. ಈಗ ಹೆಂಗಪ್ಪ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಕತ್ರಿ ಹಾಕ್ತಾರಾ ಇಲ್ವಾ, ನಾನು ಮಂತ್ರಿ ಆಗ್ತೀನ, ಸಂಕ್ರಾಂತಿ ಹಬ್ಬ ಆಯಿತು, 1.5 ವರ್ಷ ಆಯಿತು, 2 ವರ್ಷ ಆಯಿತು, ಈಗ ಬೈ ಎಲೆಕ್ಷನ್ ಆಗಲಿ ಅಂತ ಹೇಳಿದ್ರು. ಈಗ ಬೈ ಎಲೆಕ್ಷನ್ ಕೂಡ ಆಗಿದೆ. ಸೊ ನೋಡಬೇಕು. ಕೈ ಮನೆಯಲ್ಲಿ ಸಂಪುಟ ಪುನರಚನೆಯ ಫೀವರ್ ಶುರುವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮಾಹಿತಿ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಒಂದು ಹಿಂಟ್ ಸಿಕ್ಕಿದೆ. ಆ ಹಿಂಟ್ ಸಿಕ್ಕಿದೆ. ಫಲಿತಾಂಶ ಹೊರ ಬೀಳ್ತಾ ಇದ್ದಂತೆ ಒಂದಷ್ಟು ಲೆಕ್ಕಾಚಾರಗಳಂತೂ ಶುರುವಾಗಿದೆ. ಕೈಪಾಳ್ಯದಲ್ಲಿ ಸಂಪುಟ ಪುನಾರಚನೆ ಫೀವರ್ ಶುರುವಾಗಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಮುಂದಿನ ತಿಂಗಳೇ ಸಿದ್ದು ಕ್ಯಾಬಿನೆಟ್ಗೆ ಸರ್ಜರಿ ಫಿಕ್ಸಾ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮಾಹಿತಿ. ನೋಡಿ, ಮೊನ್ನೆ ಸಿದ್ದರಾಮಯ್ಯ ಅವರು ಒಂದು ಬಹಿರಂಗ ಸಮಾವೇಶದಲ್ಲಿ ಹೇಳ್ತಾ ಇದ್ರು, ನಾಗೇಂದ್ರ ಅವ್ರನ್ನ ಸೇರಿಸ್ಕೋಬೇಕಾಗಿದೆ ವಾಪಸ್ಸು, ಹೇಳಿ ಯಾರು ಸೇರಿಸ್ಕೋಬೇಕು ಅಂತ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ. ಅವಾಗ ಇಲ್ಲಿ ಕಣಯ್ಯ ನಾಗೇಂದ್ರನ್ ಸೇರಿಸ್ಕೋಬೇಕು, ನಾಗೇಂದ್ರನ್ ಸೇರಿಸ್ಕೋಬೇಕು ಅಂತ ಹೇಳಿ ಸೇರಿಸ್ಕೋಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಸೊ ಇದರ ಜೊತೆಗೆ ಈಗ ಇನ್ನೂ ಹಲವರು ಏನ್ ರೇಸಲ್ಲಿದ್ರು ಅವರು ಕೂಡ ನಾನು ಮಂತ್ರಿ ಆಗ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಅದೇ ರೀತಿ ಲೆಕ್ಕಾಚಾರದಲ್ಲಿರುವಂತವ್ರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಈ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ರೀಶಫಲ್ ಆದ್ರೆ ನಾನು ಇರ್ತೀನಿ ಅದರಲ್ಲಿ. ಅವರು ಮಾತಾಡಿದವರು ಏನ್ ಹೇಳಿದಾರೆ ಅಂತಂದ್ರೆ, ಡಿಸೆಂಬರ್ನಲ್ಲಿ ಸಂಪುಟ ಸರ್ಜರಿಯ ಸುಳಿವು ಸಿಕ್ಕಿದೆ ಅಂತ ಹೇಳಿದ್ದಾರೆ. ಈ ಬಾರಿ ನನಗೆ ಸಚಿವ ಸ್ಥಾನ ಸಿಗುವಂತ ವಿಶ್ವಾಸ ಇದೆ ಅಂತ ಕೂಡ ಹೇಳಿದ್ದಾರೆ. ಅಜಯ್ ಸಿಂಗ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದಾರು. ಅನುಭವ, ಪಕ್ಷನಿಷ್ಠೆ ಗುರುತಿಸಿ ಸಚಿವ ಸ್ಥಾನವನ್ನ ನೀಡ್ತಾರೆ. 50 ವರ್ಷ ಪಕ್ಷದ ಅನೇಕ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀನಿ. ಅವರ ತಂದೆ ಕೂಡ ಧರಮ್ ಸಿಂಗ್. ಅಂದರೆ ಇವ್ರಿಗೆ ಎಷ್ಟು ವಯಸ್ಸು ಈಗ? ಬೆಂಗಳೂರಲ್ಲಿ ಶಾಸಕ ಅಜಯ್ ಸಿಂಗ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಅವ್ರನ್ನ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಿದ್ದಾರೆ, ನೋಡ್ಕೊಂಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿ ಹೋಗಿ ಬರ್ತಿದ್ದಂತೆ ಈಗ ಸಚಿವಾಕಾಂಕ್ಷಿಗಳಲ್ಲಿ ಒಂದಷ್ಟು ಸಹಜವಾಗಿ ಆಕಾಂಕ್ಷಿಗಳು ಎಲ್ಲರಿಗೂ ಕೂಡ ಒಂದಷ್ಟು ಆಸೆ ಚಿಗುರಿರ್ತಕ್ಕಂಥದ್ದು. ಏಕೆಂತಂದರೆ ಎಲ್ಲೊಂದು ಕಡೆ ಹೈಕಮಾಂಡ್ ನಾಯಕರ ಬಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತುಕತೆಯನ್ನು ನಡೆಸಿದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ಸುಳಿವು ಸಿಗ್ತಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಹಜವಾಗಿ ಆಕಾಂಕ್ಷಿಗಳಾದಂತಹ ಡಾಕ್ಟರ್ ಅಜಯ್ ಸಿಂಗ್ ಅವರು ಇದ್ದಾರೆ ನಮ್ಮ ಜೊತೆ ಮಾತಾಡ್ತಾ ಹೋಗೋಣ. ಕಳೆದ 3 ಬಾರಿ ಕೂಡ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು. ಕಳೆದ ಬಾರಿ ಅವರಿಗೆ ಸಚಿವ ಸ್ಥಾನದಿಂದ ವಂಚಿತರಾದರು. ಈ ಬಾರಿ ಏನಾದರೂ ಅವರಿಗೆ ಸಿಗುವಂಥ ಸಾಧ್ಯತೆಗಳಿದೆಯಾ, ಏನಾದರೂ ಸುಳಿವು ಸಿಕ್ಕಿದೆಯಾ ಅಂತ ಕೇಳ್ತಾ ಹೋಗ್ತಾನೆ. ಸರ್ ನಮಸ್ತೆ. ನಮಸ್ಕಾರ. ಏನು ಸರ್ ಸಮಾಚಾರ, ಹೇಗಿದೆ? ಏಕೆಂದರೆ ಎಲ್ಲೋ ಒಂದು ಕಡೆ ಕಳೆದ ಬಾರಿ ತಾವು ಸಚಿವ ಸ್ಥಾನದಿಂದ ವಂಚಿತರಾದ್ರಿ. ಈ ಬಾರಿ ಏನಾದರೂ ಸಿಗುವಂತಹ ಒಂದು ವಿಶ್ವಾಸ ಇದೆಯಾ? ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಪಕ್ಷದ ವರಿಷ್ಠರು ಈ ಬಾರಿ ಖಂಡಿತವಾಗಿ ನನಗೊಂದು ಅವಕಾಶ ಮಾಡಿಕೊಡ್ತಾರಂತ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಹಿಂದೆ ನಾನು 3 ಸತಿ ಜೇವರ್ಗಿ ಮತಕ್ಷೇತ್ರದಿಂದ ನಾನು ಗೆದ್ದಿದ್ದೀನಿ ಸತತವಾಗಿ. ನಮ್ಮ ಕ್ಷೇತ್ರದ ಜನರದ ಒಂದು ಆಶೀರ್ವಾದದಿಂದ ಅದು ಸಾಧ್ಯ ಆಗಿದೆ. 2018ರಲ್ಲೂ ಕೂಡ ನಾನು ಆಕಾಂಕ್ಷಿ ಇದ್ದೆ. ಫಸ್ಟ್ ಟೈಮ್ ನಾನು ಚುನಾವಣೆ ಗೆದ್ದಾಗ ಮೊದಲ ಬಾರಿ ನಾನು ಶಾಸಕನಾಗಿದ್ದೆ. 2ನೇ ಬಾರಿ ನಾನು ನಮ್ಮ ಭಾಗದಿಂದ ಕೇವಲ ಒಂದು 4 ಜನ ಗೆದ್ದಿದ್ದರು. ಆವಾಗಲೂ ನಾನು ಆಕಾಂಕ್ಷಿ ಇದ್ದೆ. ಆವಾಗ ನನಗೆ ಅವಕಾಶ ಆಗಿಲ್ಲ. ಆವಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಅವಕಾಶ ಆಗಿಲ್ಲ, ಮಾಡಿಕೊಟ್ಟಿಲ್ಲ. ಆವಾಗ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೆ. ನಮ್ಮ ಸರ್ಕಾರ ಹೋಯಿತು ಮತ್ತು ವಿರೋಧ ಪಕ್ಷದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟು ಪಕ್ಷಕ್ಕಾಗಿ ನಾನು ಮುಖ್ಯ ಸಚೇತಕನಾಗಿ ಸುಮಾರು 3.5-4 ವರ್ಷ ವಿರೋಧ ಪಕ್ಷದ ನಾಯಕರಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಜೊತೆ ನಾವೆಲ್ಲ ಕೆಲಸ ಮಾಡಿದ್ದೀವಿ, ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೀವಿ. ಹಗಲು ಇರಳು ಅಂಥ ಒಂದು ಸಂದರ್ಭದಲ್ಲಿ ಅಹೋರಾತ್ರಿ ಏನೇನೋ ಪ್ರತಿಭಟನೆ ಇರುವಾಗಲೂ ಕೂಡ ಯಾವಾಗಲೂ ಕೂಡ ನಾವು ಪಕ್ಷದ ಜೊತೆ ನಾವು ಇದ್ವಿ. ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾವು ಭಾಗಿಯಾಗಿದ್ವಿ. 2023ರಲ್ಲಿ ಸಹಜವಾಗಿ ನಮಗೂ ಕೂಡ ಒಂದು ಅವಕಾಶ ಸಿಗ್ತದೆ ಅಂತ ಇತ್ತು. ಆದರೆ ಆವಾಗ ಬೇರೆ ಬೇರೆ ಕಾರಣದಿಂದ ಅದು ಸಾಧ್ಯ ಆಗಿಲ್ಲ. ಆದರೆ ಈ ಬಾರಿ ಇವಾಗ ಏನು ಎಕ್ಸ್ಪ್ಯಾನ್ಷನ್
ಆಗ್ತದೆ ಅಂತ, ಡಿಸೆಂಬರಲ್ಲಿ ಆಗ್ತದೆ ಅಂತ ಒಂದು ಸುಳಿವು ಇದೆ. ಸೊ ಆ ಒಂದು ನಮಗೆ ಖಂಡಿತವಾಗಿ ನಮಗೆ ಒಂದು ಅವಕಾಶ ಮಾಡಿಕೊಡ್ತಾರಂತ ಒಂದು ವಿಶ್ವಾಸ ಇದೆ. ರಾಜ್ಯ ನಾಯಕರು ಯಾರಾದರೂ ತಮಗೆ ವಿಶ್ವಾಸನ ಕೊಟ್ಟಿದ್ದಾರೆ? ಯಾಕೆಂದರೆ ಕಳೆದ ಬಾರಿ ತಮ್ಮನ್ನು ಕೇವಲ 1 ವರ್ಷದ ಅವಧಿ ಮಾತ್ರ KK ನೇಮಕ ಮಾಡಿ ಸ್ವಲ್ಪ ಸಮಾಧಾನ ಮಾಡಿದರು. ಈ ಬಾರಿ ಏನಾದರೂ ಸ್ಪಷ್ಟತೆ ಕೊಟ್ಟಿದ್ದಾರೆ ಅಂತ, ಏನೋ ಸ್ಪಷ್ಟತೆ ಸಿಕ್ಕಿದೆಯಾ ಅಂತ? ನಾವು ಅರೆಸ್ಟು ನನಗೆ ಹೇಳಿದ್ದಾರೆ, ಹಿಂದೆನೂ ಕೂಡ ಹೇಳಿದ್ದಾರೆ, ಅವಕಾಶ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಅವಕಾಶ ಸಿಗ್ತದೆ. ಯಾಕಂದರೆ ನಮ್ಮ ತಂದೆಯವರು ಕೂಡ 1969ರಿಂದ ಈಗಾಗಲೇ 55 ವರ್ಷ ಆಗಿದೆ. 1969ರಿಂದ ಸತತವಾಗಿ ಯಾವಾಗಲೂ ಕೂಡ ನಾವು ಪಕ್ಷದ ಜೊತೆ ಇದ್ದೀವಿ. ನಮ್ಮ ಪಕ್ಷದ ನಿಷ್ಠೆಯನ್ನು ಮೆಚ್ಚಿಯಾದರೂ ಕೂಡ ಈ ಬಾರಿ ನಮ್ಮನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಳುವಂಥ ವಿಶ್ವಾಸ ಇದೆ ಅಂತಕ್ಕಂಥ ಭಾಳ ಒಂದು ವಿಶ್ವಾಸದ ಮಾತುಗಳನ್ನು ಹೇಳಿದ್ದಾರೆ. ನೋಡೋಣ ಅಜಯ್ ಸಿಂಗ್ ಅವರು ಈ ಬಾರಿ ಮತ್ತೆ ಸಂಪುಟಕ್ಕೆ ಎಂಟ್ರಿ ಹಾಕ್ತಾರಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಡೆ ಸ್ವಾಭಿಮಾನದ ಸಮಾವೇಶವನ್ನು ನಡೆಸೋದಕ್ಕೆ ಪ್ಲಾನನ್ನು ಮಾಡ್ತಾ ಇರುವಂತಹ ಕಾಂಗ್ರೆಸ್ ಮತ್ತೊಂದು ಕಡೆ ಬೈ ಎಲೆಕ್ಷನಲ್ಲಿ ಮತ್ತೊಂದು ಭರ್ಜರಿ ಗೆಲುವೇನೆ. ಯಾಕೆಂದರೆ ವಿಧಾನಸಭಾ ಚುನಾವಣೆಯಲ್ಲಿ 135 ಗೆಲುವನ್ನು ದಾಖಲು ಮಾಡಿದಂಥ ಕಾಂಗ್ರೆಸ್ ಗ್ಯಾರಂಟಿ ಒಂದು ಕಡೆ ಕೈ ಹಿಡಿದಿತ್ತು. ಮತ್ತೊಂದು ಕಡೆ ಕಾಂಗ್ರೆಸ್ ಈ ಬೈ ಎಲೆಕ್ಷನಲ್ಲಿ 3ಕ್ಕೆ 3 ಸ್ವೀಪ್. ಈ +2 ಆಯ್ತು ಅವ್ರಿಗೆ. +2 ಆಯ್ತು ಈಗ. ಸಂಡೂರು ಉಳಿಸ್ಕೊಳ್ಳೋದ್ರ ಜೊತೆಗೆ ಚನ್ನಪಟ್ಟಣ, ಶಿಗ್ಗಾವಿನೇ ಎಳ್ಕೊಂಡ್ಬಿಟ್ರು ತಮ್ಮ ಸೊ ಕಡೆ. ಈ ಬೈ ಎಲೆಕ್ಷನ್ ನಲ್ಲಿ ಈ ಒಂದು ಗೆಲುವಿನ ಬೆನ್ನಲ್ಲೇ ಈಗ ಒಂದಷ್ಟು ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ. ಲೆಕ್ಕಾಚಾರಗಳು, ಆಕ್ಟಿವಿಟಿ ಜೊತೆಗೆ ಲೆಕ್ಕಾಚಾರಗಳು. ಈಗ ಹೆಂಗಪ್ಪ ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ಕತ್ರಿ ಹಾಕ್ತಾರಾ ಇಲ್ವಾ, ನಾನು ಮಂತ್ರಿ ಆಗ್ತೀನ, ಸಂಕ್ರಾಂತಿ ಹಬ್ಬ ಆಯ್ತು, 1.5 ವರ್ಷ ಆಯ್ತು, 2 ವರ್ಷ ಆಯ್ತು, ಈಗ ಬೈ ಎಲೆಕ್ಷನ್ ಆಗ್ಲಿ ಅಂತ ಹೇಳಿದ್ರು. ಈಗ ಬೈ ಎಲೆಕ್ಷನ್ ಕೂಡ ಆಗಿದೆ. ಸೊ ನೋಡಬೇಕು. ಕೈ ಮನೆಯಲ್ಲಿ ಸಂಪುಟ ಪುನರಚನೆಯ ಫೀವರ್ ಶುರುವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮಾಹಿತಿ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಒಂದು ಹಿಂಟ್ ಸಿಕ್ಕಿದೆ. ಆ ಹಿಂಟ್ ಸಿಕ್ಕಿದೆ. ಫಲಿತಾಂಶ ಹೊರ ಬೀಳ್ತಾ ಇದ್ದಂತೆ ಒಂದಷ್ಟು ಲೆಕ್ಕಾಚಾರಗಳಂತೂ ಶುರುವಾಗಿದೆ. ಕೈ ಪಾಳ್ಯದಲ್ಲಿ ಸಂಪುಟ ಪುನರ್ರಚನೆ ಫೀವರ್ ಶುರುವಾಗಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಮುಂದಿನ ತಿಂಗಳೇ ಸಿದ್ದು ಕ್ಯಾಬಿನೆಟ್ಗೆ ಸರ್ಜರಿ ಫಿಕ್ಸಾ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮಾಹಿತಿ. ನೋಡಿ, ಮೊನ್ನೆ ಸಿದ್ದರಾಮಯ್ಯ ಅವರು ಒಂದು ಬಹಿರಂಗ ಸಮಾವೇಶದಲ್ಲಿ ಹೇಳ್ತಾ ಇದ್ರು, ನಾಗೇಂದ್ರ ಅವ್ರನ್ನ ಸೇರಿಸ್ಕೋಬೇಕಾಗಿದೆ ವಾಪಸ್ಸು. ಹೇಳಿ, ಚಿಕ್ಕಮಗಳೂರನ್ನ ಯಾರು ಸೇರಿಸ್ಕೋಬೇಕು ಅಂತ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ. ಅವಾಗ ಇಲ್ಲಿ ಕಣಯ್ಯ ನಾಗೇಂದ್ರನ್ ಸೇರಿಸ್ಕೋಬೇಕು, ನಾಗೇಂದ್ರನ್ ಸೇರಿಸ್ಕೋಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಸೊ ಇದರ ಜೊತೆಗೆ ಈಗ ಇನ್ನೂ ಹಲವರು ಏನ್ ರೇಸಲ್ಲಿದ್ರು ಅವರು ಕೂಡ ನಾನು ಮಂತ್ರಿ ಆಗ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಅದೇ ರೀತಿ ಲೆಕ್ಕಾಚಾರದಲ್ಲಿರುವಂತವ್ರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಈ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ರೀಶಫಲ್ ಆದ್ರೆ ನಾನು ಇರ್ತೀನಿ ಅದರಲ್ಲಿ. ಅವರು ಮಾತಾಡಿದವರು ಏನ್ ಹೇಳಿದಾರೆ ಅಂತಂದ್ರೆ, ಡಿಸೆಂಬರ್ನಲ್ಲಿ ಸಂಪುಟ ಸರ್ಜರಿಯ ಸುಳಿವು ಸಿಕ್ಕಿದೆ ಅಂತ ಹೇಳಿದ್ದಾರೆ. ಈ ಬಾರಿ ನನಗೆ ಸಚಿವ ಸ್ಥಾನ ಸಿಗುವಂತ ವಿಶ್ವಾಸ ಇದೆ ಅಂತ ಕೂಡ ಹೇಳಿದ್ದಾರೆ. ಅಜಯ್ ಸಿಂಗ್ ರಿಪಬ್ಲಿಕ್ ಕನ್ನಡದ ಜೊತೆಲಿ ಮಾತಾಡಿದರು. ಅನುಭವ, ಪಕ್ಷನಿಷ್ಠೆ ಗುರುತಿಸಿ ಸಚಿವ ಸ್ಥಾನವನ್ನ ನೀಡ್ತಾರೆ. 50 ವರ್ಷ